ನನಗೆ ಎರಡು ಪ್ರಶ್ನೆ ಇದೆ ಕೊನೆಗೆ. ಒಂದು, ನೀವು ಶಾಂಭವಿ ದೀಕ್ಷೆ ಅಂತ ಇರುತ್ತೆ, ಬಟ್ ನೀವು ಶಾಂಭವ ದೀಕ್ಷೆ ಅಂತ ಪಡೆದಿದ್ದು ಅದು ಏನು? ಎರಡನೇದು, ನನಗೆ ಅಂದರೆ ನಮಗೆ ಯಾವ ವಿಚಾರ ನಮ್ಮನ್ನು ಟಚ್ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಈಗ ನಿಮ್ಮಲ್ಲಿ ನೀವು ಒಂದು 50 ವಿಧಾನಗಳನ್ನು ಹೇಳ್ಕೊಟ್ಟಿರ್ಬೋದು. ನನಗೆ ನನ್ನ ಅಭೀಷ್ಟಕ್ಕೆ ತಕ್ಕ ಹಾಗೆ ನನಗೆ ತುಂಬ ಇಷ್ಟ ಆದ ನಿಮ್ಮ ಯಾವ ಮಾತು ಏನಪ್ಪ ಅಂತಂದರೆ, ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಯಾವಾಗ ಬೇಕಿದ್ರೂ ಬರ್ಬೋದು ಅಂತ. ನನಗೆ ಎರಡೇ ಪ್ರಶ್ನೆ. ಒಂದು, ಶಾಂಭವ ದೀಕ್ಷೆ ಅಂದರೆ ಏನು? ಎರಡನೇದು, ಆ ಟರ್ನಿಂಗ್ ಪಾಯಿಂಟ್ ಬರೋದಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ವೀಕ್ಷಕರು ಅದಾಗಿ ಬರೋದು ನಾವು ಹೋಗಿ ಅದಕ್ಕೆ ಪ್ರಯತ್ನ ಪಡಬೇಕಾ? ತುಂಬ ಒಳ್ಳೆಯ ಪ್ರಶ್ನೆ, ನನಗೆ ತುಂಬ ಇಷ್ಟವಾದ ಪ್ರಶ್ನೆ ಕೂಡ. ಅದಕ್ಕೆ ಮುಂಚೆ ಅವರು ವೀಕ್ಷಕರಿಗೋಸ್ಕರ ರಾಮಕೃಷ್ಣರ ಇದನ್ನು ಒಂದು ಮುಗಿಸಿಬಿಡ್ತೀನಿ, ಹೆಚ್ಚಿಗೆ ಏನಿಲ್ಲ. ಕೊನೆಗೆ ಆ ಕಾಲ ಬಂದಾಗ ಅವರು ಅಲ್ಲಿ ಏನು ಡಿಸೈಡ್ ಆಗಿತ್ತು ಬರುವ ಮುಂಚೆ, ಆಗ ತಮ್ಮ ಶಿಷ್ಯರಿಗೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ, ನನ್ನ ಶಿಷ್ಯ ಬರೋ ಸಮಯ ಆಯಿತು, ಇನ್ನೇನು ಬಂದ್ಬಿಡ್ತಾನೆ ಅವನು, ನನ್ನನ್ನು ಭೇಟಿ ಮಾಡ್ತಾನೆ ಅಂತ ಹೇಳ್ತಾ ಇದ್ರಂತೆ. ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೇ ಈಸ್ ಎವ್ರಿಥಿಂಗ್ ಈಸ್ ಸ್ಕ್ರಿಪ್ಟೆಡ್. ಆದರೆ ನಮಗದು ಗೊತ್ತಾಗೋದಿಲ್ಲ, ನಮ್ಮಂಥವರಿಗೆ. ಹಾಗಾಗಿ ಅವರು ಆ ಶರೀರ ಧರ್ಮಕ್ಕೆ ಏನೇನನ್ನೆಲ್ಲ ಮಾಡಿದೆ, ಹೌ ಟು ಗೋ ಥ್ರೂ ದ ಪ್ರೋಸೆಸ್ ಅಂತಿರುತ್ತೆ, ಅದರಲ್ಲೇ ಹೋಗ್ತಾರೆ. ಅನೇಕರಿಗೆ ಇದೆಷ್ಟು ಕನ್ಫ್ಯೂಸಿಂಗ್ ಅಂತಂದರೆ, ಇವನೇ ಅಂತ ಗುರು ಅಂತ ಹೇಳ್ಕೊಂಡು ಹೋಗೋರು ಇರ್ತಾರೆ. ಯಾಕೆಂದರೆ ನಮ್ಮ ಹಾಗೆ ಇವನು ವರ್ತಿಸ್ತಾನಲ್ಲ ಅಂಥೇಳಿ ಅಂತ. ನಮ್ಮಲ್ಲಿ ಸ್ವಾಮಿರಾಮ ಕನ್ನಡದಲ್ಲಿ ಭಾಳ ಅದ್ಭುತವಾದ ಹಾಡಿದೆ ಇದಕ್ಕೆ ಸಂಬಂಧಪಟ್ಟಾಗ, ಒಂದು ಲೈನಲ್ಲಿ, ಬೊಂಬೆಯ ಆಟವಯ್ಯ, ಕರೆಕ್ಟ್, ದೇವನಾಡುವ ಬೊಂಬೆಯ ಆಟವಯ್ಯ, ಅದು ದೇವರು ಅಂತ ಆಯಿತು. ಇಲ್ಲಿ ಋಷಿ ಮುನಿಗಳೇ ಸೇರಿಕೊಂಡು, ನಾನು ಈ ರೀತಿ ಹೋಗಿ ಹೀಗೆ ರೆಡಿ ಆಗ್ತೀನಪ್ಪ, ಸ್ಟೇಜ್ ಮೇಲೆ ಹೋಗೋಕ್ಕೆ ನಾವು ಮೇಕಪ್ ಮಾಡಿಕೊಂಡು ಕಾಸ್ಟ್ಯೂಮ್ ಮಾಡಿಕೊಂಡು ನಾನು ಹೋಗ್ತೀನಿ, ಈ ಸೀನ್ ಆದ ತಕ್ಷಣ ನಾನು ಈ ಡಯಲಾಗ್ ಅಷ್ಟೊತ್ತಿಗೆ ನೀನು ಬರ್ತೀಯ ತಾನೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಲ್ವ ಥಿಯೇಟರಲ್ಲಿ. ಅದಕ್ಕೆ ಇಡೀ ಶ್ರೀವಿದ್ಯೆಯನ್ನು ಒಂದು ಪ್ಲೇ ಅಂತ ಕರೆದ್ರು, ಥಿಯೇಟರ್ ಅಂತ ಕರೆದ್ರು. ನೀವೇನಾದರೂ ಶಿವಸೂತ್ರವನ್ನು ಓದಿದ್ರೆ ಕೊನೆಯ ಕನ್ಕ್ಲೂಷನ್ ಅದೇ, ಹೋಲ್ ವರ್ಲ್ಡ್ ಇಸ್ ಎ ಥಿಯೇಟರ್ ಅಂತ. ಶೇಕ್ಸ್ಪಿಯರು ಹೇಳಿದ್ದಾನೆ, ಆದರೆ ಇವರು ಹೇಳಿರೋದು ಬಹಳ ಡೀಪಾಗಿ ಇದೆ. ಎಲ್ಲರೂ ಹೇಳಿದ್ದು ಒಂದೇ, ಬಟ್ ಹೇಳಿದ ರೀತಿ ಬೇರೆ ಬೇರೆ ಅಷ್ಟೇ. ಬೇರೆಗಳು ಶಾಂಭವ ದೀಕ್ಷೆ ಮತ್ತು ಟರ್ನಿಂಗ್ ಪಾಯಿಂಟ್. ಇವತ್ತು ಮಾಡರ್ನ್ ಟ್ರೆಂಡಲ್ಲಿ ಶಾಂಭವಿ ದೀಕ್ಷೆ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ. ಅದರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ, ಅದು ಅಪ್ರಸ್ತುತ ಇಲ್ಲಿ. ನಾನು ಶಾಂಭವ ದೀಕ್ಷೆ ಅನ್ನೋ ಮಾತನ್ನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದೆ ಅಂತಂದರೆ, ನಾನು ಸ್ವಾಮಿರಾಮ ಅವ್ರ ಹತ್ರ ಹೋದ್ನಲ್ಲ, ನೀವು ಕೇಳಿದ್ರಿ ನಾವೇ ಹೋಗ್ತೀವೋ ಅಥವಾ ಅವರೇ ಬರ್ತಾರೋ ಅಂತ ಹೇಳಿ ಅಂತ. ಎರಡೂ ಇದೆ ಇದರಲ್ಲಿ ಪ್ರೋಸೆಸ್ಸಲ್ಲಿ. ವೆನ್ ದ ಡಿಸೈಪಲ್ ಈಸ್ ಪ್ರಿಪೇರ್ಡ್, ರೆಡಿ. ಪ್ರಿಪೇರ್ ಆಗೋದಂದ್ರೆ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಹೇಳ್ದಂಗೆ ವಿವೇಕಾನಂದರದು ಮತ್ತು ರಾಮಕೃಷ್ಣರದ್ದು ಹೇಳ್ದಂಗೆ, ನಂದು ಟೈಮ್ ಮುಗೀತಾ ಬಂತು ಅವನು ಬರ್ತಾನೆ ಅಂತ. ಇಲ್ಲಿ ಮುಗೀತು, ಅಲ್ಲಿ ಹೊಸದು ಬಂತು. ಹಾಗಾಗಿ ರಾಮಕೃಷ್ಣ ಪರಮಹಂಸರು ಅವನಿಗೆ ಆ ವಿಶೇಷವಾದ ಅನುಭವವನ್ನು ಕೊಡಬೇಕಾಯ್ತು, ಸಮಾಧಿ ಸ್ಥಿತಿಯನ್ನು ಕೊಡಬೇಕಾಯ್ತು. ಯಾಕೆಂದರೆ ಮುಂದೆ ಇವನು ಇಡೀ ಜಗತ್ತಿಗೆ ಈ ಆಧ್ಯಾತ್ಮದ ಸಂದೇಶವನ್ನು ಸಾರುವಂತಹ ಬಹಳ ದೊಡ್ಡ ರೋಲನ್ನು ಪರ್ಫಾರ್ಮ್ ಮಾಡಬೇಕು ಅಂಥೇಳಿ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ಅದೊಂದು ಯಾವುದೋ ಒಂದು ಪ್ರಮುಖ ಘಟ್ಟ ಅಂತ ಇರುತ್ತೆ. ಅದಕ್ಕೆ ತಕ್ಕನಾಗಿ ನನಗೇನು ಸಿಗಬೇಕು ಅದು ಸಿಗತ್ತೆ ಅಂತ. ಈ ಹಂತದಲ್ಲಿ ನಾನು ಸಕಲಮ ಆಗಿ ನಾನು ಗಮನಿಸ್ತಾ ಇರುವಂತಹ ಈ ವಿಷಯ ಏನು ಅಂತಂದರೆ, ನಾನು ಹೀಗೆಲ್ಲ ಒಂದು ದಿವಸ ಆಗ್ತೀನಿ ನನಗೆ ಗೊತ್ತಿರಲಿಲ್ಲ. ನನ್ನ ಜಗತ್ತೆಲ್ಲ ಉಪನ್ಯಾಸಕಿ ಮತ್ತು ನೃತ್ಯ ಅಂತ ಇದ್ದಿದ್ದು. ಒಂದೇ ದಿವಸ ನಾನು ಈ ಮೆಟಾಮಾರ್ಫಸಿಸ್ ಆಗಿ ನಾನು ಜ್ಯೋತಿ ಪಟ್ಟಾಭಿರಾಮೂ ಅಲ್ಲ, ನರ್ತಕಿನೂ ಅಲ್ಲ, ನೃತ್ಯ ಗುರುವೂ ಅಲ್ಲ, ಏನೂ ಅಲ್ಲದೆ ಸಕಲಮ ಆದೆ ಅಂತಂದರೆ ನಾನೇ ಆಶ್ಚರ್ಯಚಕಿತಳಾಗಿ ಇದು ಹೇಗೆ ಆಯಿತು ಅಂತ ಪ್ರಶ್ನೆ ಮಾಡಿಕೊಂಡಾಗ, ಗುರುವಿನ ಕಾರುಣ್ಯ, ಭಗವತಿಯ ಕೃಪೆ ಅನ್ನೋ ಉತ್ತರದಲ್ಲಿ ನಾನು ಸಮಾಧಾನವನ್ನು ಪಡ್ಕೊಳ್ಬೇಕು. ಹಾಗಾಗಿ ಇದೊಂದು ಜವಾಬ್ದಾರಿ ನನ್ನದು. ಈ ಜವಾಬ್ದಾರಿನ ನಿರ್ವಹಿಸಬೇಕಾದ್ರೆ ಈ ಪಾತ್ರವನ್ನು ನಾನು ಹೇಗೆ ಪರ್ಫಾರ್ಮ್ ಮಾಡಬೇಕು ಹಾಗೆ ಮಾಡ್ತಾ ಹೋಗಬೇಕೇ ಹೊರತು ಅದರಲ್ಲಿ ಅದು ಎಷ್ಟು ಪ್ರೋಗ್ರಾಮ್ಡೂ ಆಗಿರುತ್ತೆ ಅನ್ನೋದಕ್ಕೆ ನೀವೇನಾದರೂ ನನಗೆ ಬಂದು ನಾನು ವಿವೇಕಾನಂದ, ನೀವು ರಾಮಕೃಷ್ಣರಾಗಿ ಹೀಗೆ ಮಾಡ್ತೀರಾ ಅಂದರೆ ಸಾಧ್ಯ ಇಲ್ಲ ಅಂತ ನಾನು ಹೇಳಬೇಕಾಗುತ್ತೆ. ಅಲ್ಲ, ಗೊತ್ತು ನೀವು ತಮಾಷೆ ಕೇಳಿದ್ರಿ ಅಂತ. ಆದರೆ ಇದರಲ್ಲಿ ನನ್ನ ಪಾತ್ರ ಏನೋ ಅಷ್ಟನ್ನು ಮಾತ್ರ ನಿರ್ವಹಿಸ್ತಾ ಹೋಗಬೇಕಾಗತ್ತೆ. ಯಾಕೆಂದರೆ ಡೈರೆಕ್ಟರ್ ಒಬ್ಬ ಮೇಲೆ ಇದ್ದಾನೆ.
ಸ್ಪೆಷಲ್ ಕ್ಲಾಸ್ ತಗೊಳಂಗಿಲ್ಲ ಶಿಕ್ಷಕಿಯಾಗಿ. ಹಾಗಿಲ್ವೇ ಇಲ್ಲ. ಅದೇನು ಎಕ್ಸ್ಟ್ರಾ ಡೈಲಾಗ್ extra dialogue ಏನು ಇಲ್ಲ. ಅಲ್ಲಿ ಪ್ರಾಂಪ್ಟಿಂಗ್ Syllabus ಮಾಡ್ತಾ ಒಂದೇ, ಇರ್ತಾರೆ. ಹೌದು. ಸೈಡ್ ವಿಂಗ್ಸ್ ಅಲ್ಲಿ ಪ್ರಾಂಪ್ಟಿಂಗ್ ಮಾಡ್ತಾ ಇರ್ತಾರೆ. ನಾವು ಡೈಲಾಗ್ನ ಏನಾರ ಸ್ವಲ್ಪ ಅಡ್ಡ ಮಾಡಿದ್ರೆ ವಾಪಸ್ ಬಾ ಟ್ರ್ಯಾಕಿಗೆ, ವಾಪಸ್ ಬಾ. ದಿಸ್ ಇಸ್ ವಾಟ್ ದ ಗುರು ಡಾಸ್. ನನಗೆ ತಕ್ಷಣ ಸಂದೇಶಗಳು ಬರ್ತವೆ. ನಾನೇನಾರು ಸ್ವಲ್ಪ ಟ್ರ್ಯಾಕ್ ತಪ್ಪದೆ ಮಾತಾಡ್ತಿರುವಾಗ, ಈ ಪಾಡ್ಕಾಸ್ಟೇ ಇರ್ಬೋದು, ಗೊತ್ತಾಯ್ತು. ಅಂದ ತಕ್ಷಣ ನನಗೆ ಒಳಗಡೆಯಿಂದ ಟ್ರ್ಯಾಕಿಗೆ ಈ ರೀತಿ ಬಂದು ಇದನ್ನು ಈ ರೀತಿ ಹೇಳು ಅನ್ನುವಂಥ ಕನೆಕ್ಷನ್ ಇರುತ್ತೆ. ಇದು ಸುಪ್ರಾ ಕನೆಕ್ಷನ್. ಅದನ್ನು ಈಗ ಭಾಷೆಯಲ್ಲಿ ಹೇಳಿದ್ರೆ ಹಾಟ್ಲೈನ್ ಕನೆಕ್ಷನ್ ಅಂತ. ಇಮಿಡಿಯೇಟಾಗಿ ಬರುತ್ತೆ ಅದು ಅಂತ. ಶಾಂಭವ ದೀಕ್ಷೆ ಅನ್ನೋದೇನಿದೆ ಅದು ಇಂತಹ ಒಂದು ಸ್ಥಿತಿಯನ್ನು ನಮಗೆ ಕೊಡುವಂತಹ ಗುರುವಿನ ಕೃಪೆಯಿಂದ ಬರುವಂಥದ್ದು ಅಂತ. ಹಾಗಾದರೆ ಶಾಂಭವಿ ಬೇರೆನಾ ಶಾಂಭವ ಬೇರೆನಾ ಅಂತ ಕೇಳಿದ್ರೆ, ಬೇರೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಒಂದು ಸ್ವಲ್ಪ ವ್ಯತ್ಯಾಸ ನೋಡಿ. ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ನಾನು ಅಂತಂದರೆ, ಶ್ರೀವಿದ್ಯೆ ಅಂತಂದರೆ ಶಿವ ಮತ್ತು ಶಕ್ತಿಯರ ಸಂಯೋಗ ಅಂತ ಹೇಳಿ. ನೀವು ಹೀಗೆ ನೋಡಿದ್ರೆ ನಿಮಗೆ ಶಿವ ಕಾಣಿಸ್ದಾಗ ಶಿವ ಅಂತ ಕರೆದಾಗ ನಾನು ಇದ್ದೇನು ಕಣಪ್ಪ ಅಂತ ಹೇಳಿ ಶಕ್ತಿ ಹೇಳ್ತಾಳೆ. ಇದು ನನ್ನ ಗುರುಗಳು ಹೇಳ್ತಾ ಇದ್ದಂತಹ ಮಾತು. ನೀ ಶಿವ ಅಂತ ಕರೆದ ತಕ್ಷಣವೇ ಶಕ್ತಿನೂ ಅಲ್ಲಿದ್ದಾಳೆ. ಎರಡು ಬೇರೆ ಬೇರೆ ಅಲ್ಲವೇ ಅಲ್ಲ, ಒಂದರೊಳಗೆ ಒಂದಿರುವಂಥದ್ದು. ಫ್ಯಾನಲ್ಲಿರುವ ಕರೆಂಟಿನಿಂದಾಗಿ ಫ್ಯಾನ್ ತಿರುಗ್ತಾ ಇದೆ. ಫ್ಯಾನ್ ತಿರುಗ್ತಾ ಇದ್ದರೆ ಅದು ಶಕ್ತಿಯ ಪ್ರಕಟವಾದ ಮುಖ, ಅಂದರೆ ಅವಳು ಶಕ್ತಿ ಭಗವತಿ ಅಲ್ಲ. ಅದೇ ಕರೆಂಟನ್ನು ಫ್ರಿಜ್ಜಿಗೆ ಹಾಕಿದರೆ ಕೋಲ್ಡ್ ವಾಟರ್, ಅದನ್ನು ನಾನಾ ರೂಪಗಳು. ಹಾಗಾಗಿ ಅವಳು ದುರ್ಗಾನೂ ಹೌದು, ಪಾರ್ವತಿನೂ ಹೌದು, ಕಾಳಿನೂ ಹೌದು, ಸರಸ್ವತಿನೂ ಹೌದು. ನೀವು ಎಲ್ಲೆಲ್ಲಿ ತೊಗೊಂಡೋಗಿ ಅವಳನ್ನು ಪ್ಲಗ್ ಮಾಡ್ತೀರೋ, ನೀರು ಹೌದು, ಐಸು ಹೌದು, ಆವಿನೂ ಹೌದು, ಯಾರಿಗೆ ಯಾವ ಯೂಸ್ ಬೇಕು ಅದನ್ನು ತಗೊಳ್ಬೇಕು. ಅಗ್ನಿನೂ ಹೌದು, ನೀರೊಳಗೆ ಅಗ್ನಿ ಇರೋದು. ಹೌದು. ಆಮೇಲೆ ಇದು ಶಾಂಭವ ಇದಾದ ನಂತರ ನಾನು ಹೇಳಿದ್ದು ನಮ್ಮಲ್ಲಿ ಟರ್ನಿಂಗ್ ಪಾಯಿಂಟ್. ಬಹಳ ಮುಖ್ಯವಾದಂತಹ ಪ್ರಮೇಯ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಟರ್ನಿಂಗ್ ಪಾಯಿಂಟ್ ಯಾವಾಗ ಬರುತ್ತೆ ಅಂತಂದರೆ, ಕರ್ಮಗಳ ಒಟ್ಟು ಮೊತ್ತದ ಜೀವನದ ಕರಗುವಿಕೆ ಹೇಗೆ ನಡೀತಾ ಇದೆ ಅನ್ನೋದ್ರ ಮೇಲೆ ನೋಡಿ. ಅದು ನಮಗೆ ಫೀಲ್ ಆಗತ್ತಾ? ನಮ್ಮ ಹಾವಭಾವಗಳೆಲ್ಲ ಬದಲಾವಣೆಗಳಾಗತ್ತಾ? ಗೊತ್ತಾಗತ್ತೆ ನಮಗೆ, ಗೊತ್ತಾಗುತ್ತೆ. ನನ್ನಲ್ಲೇನೋ ಅಂದರೆ ಇಂಟರ್ನಲಿ ನನ್ನಲ್ಲೇನೋ ಬದಲಾವಣೆ ಆಗ್ತಾ ಇದೆ ಅಂತ ಗುರು ಅದನ್ನು ಹೇಳ್ತಾನೆ. ಏನು, ನಿನ್ನ ಕರ್ಮಗಳು ಕರಗ್ತಾ ಇದೆ ಅಂತ ಹೇಳಿ ಅಂತ. ಅದು ಸ್ಕಿನ್ ಮೇಲೆ ಎಕ್ಸ್ಪ್ರೆಸ್ ಆಗುತ್ತೆ, ಅನೇಕ ರೀತಿಗಳಲ್ಲಿ ಇಂಟರ್ನಲ್ ಆರ್ಗನ್ಸ್ ಮೇಲೆ ಎಕ್ಸ್ಪ್ರೆಸ್ ಆಗುತ್ತೆ. ಅದನ್ನೇ ಅಸ್ಟ್ರಾಲಜಿನಲ್ಲಿ ಪ್ಲಾನೆಟರಿ ಮೂಮೆಂಟ್ಸ್ ಅಂತ ಕರೆದು, ಶನಿಯ ಕಾಲ, ಶನಿ ಪೀರಿಯಡ್ ನಡೀತಿದೆ ಅಂದರೆ ಎರಡು ಥರ ನಡುತ್ತಾರೆ. ಅಂದರೆ ನಿನ್ನ ಕರ್ಮದ ಪ್ರಕಟವಾಗುವಿಕೆ, ಬೋತ್ ಗುಡ್ ಆ್ಯಂಡ್ ಬ್ಯಾಡ್, ಅದರ ಉತ್ಕರ್ಷ ಸ್ಥಿತಿಗೆ ಬಂದಿದೆಯಾ. ಅವನು ನ್ಯಾಯಾಧೀಶ ಆಗಿ ದಂಡ ಹಿಡ್ಕೊಂಡಿದ್ದಾನೆ. ನೀವು ಅವನ ಪಿಕ್ಚರ್ನ ನೋಡಿದ್ರೆ ದಂಡ ಹಿಡ್ಕೊಂಡಿದ್ದಾನೆ. ಹಿ ಕ್ಯಾನ್ ಗಿವ್ ಎನಿ ಪನಿಷ್ಮೆಂಟ್ ಆ್ಯಂಡ್ ಟೀಚ್ ಯು ದ ಲೆಸನ್ಸ್ ಅಂತ. ಇದೆಲ್ಲ ಒಟ್ಟು ಮತ್ತೆ ನೀವು ಕರ್ಮಕ್ಕೇ ಬರಬೇಕು. ತುಂಬ ತೀವ್ರವಾದಂತಹ ಕರ್ಮ ಇದ್ದಾಗ ಗುರು ಏನೂ ಮಾಡೋಕ್ಕಾಗಲ್ಲ, ಗುರು ಏನೂ ಮಾಡೋದಿಲ್ಲ. ಅವನು ಶಿಷ್ಯನ ಜೀವನದಲ್ಲಿ ಅದರ ಇಂಟೆನ್ಸಿಟಿ ಕಡಿಮೆ ಆಗುವವರೆಗೂ ಕಾಯಬೇಕಾಗ್ತದೆ. ಅದು ಒಳ್ಳೆ ಉದಾಹರಣೆ ಮೊನ್ನೆ ನಾನು ಕೇಳ್ಪಟ್ಟೆ. ಕೃಷ್ಣ ಹೊರಗೆ ಬಂದ್ಬಿಡ್ತಾನೆ ಜೈಲಿಂದ. ತಂದೆ ತಾಯರನ್ನು ನಾವು ಕರ್ಕೊಂಬರೋಕ್ಕಾಗೋದಿಲ್ಲ, ಯಾಕೆಂದರೆ ಭಗವಂತನಿಗೆ ಆಗಿಲ್ಲ ಅಂತಂದರೆ ಅವನ ಕರ್ಮ ಅದು ಮುಗಿಲೇಬೇಕು ಅಂತ ಅಂದ್ಬಿಟ್ಟು ಅಂತ. ಖಂಡಿತ ಅದ್ಭುತವಾದ ಕೆಲವು ಮಾತುಗಳನ್ನು ಹೇಳಿದಿರಿ, ಅದ್ಭುತ ಸಾಧನೆಗಳನ್ನು ಮಾಡಿದಿರಿ. ಸಕಲಮಾವು ಇನ್ನೊಂದು ಅದರ ಜೊತೆಗೆ ಹೇಳ್ಬಿಡ್ತೀನಿ. ನೀವು ಹೇಳುವಾಗ ಮನುಷ್ಯನ 4 ಆಸೆಗಳು: ನಿದ್ರೆ, ಮೈಥುನ, ಹಸಿವು, ಕಷ್ಟ. ಶ್ರೀವಿದ್ಯೆನೂ ಮೋಸ್ಟ್ಲಿ ಅದರ ಸುತ್ತಲೇ ಸುತ್ತಾ ಇರೋದು ಅಂತ ಅನಿಸುತ್ತೆ. ಈ ಮುಖಾಂತರ ನಮ್ಮ ಪ್ರೇಕ್ಷಕರಿಗೆ, ದೇಶ ವಿದೇಶದಲ್ಲಿರುವಂಥ ಪ್ರೇಕ್ಷಕರಿಗೆ ಅತಿ ಸುಲಭವಾಗಿ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ಇದನ್ನ ಆಹಾರ, ನಿದ್ರಾ, ಭಯ ಒಂದು ಕೋಡೆಡ್ ಆಗಿ ಹೇಳ್ತಾರೆ. ಇದನ್ನ ವೃತ್ತಿಗಳು ಅಥವಾ ಪ್ರವೃತ್ತಿಗಳು ಅಂತಲೂ ಕರಿತೀವಿ ನಾವು, ಹೌದಾ? ಮನುಷ್ಯ ಯಾರು ಅಂತಂದರೆ ಈ 4ರಿಂದ ಉಂಟಾಗಿರುವಂಥವನು ಅಂದರೆ ಸಿಂಪ್ಲಿಫೈಡ್ ಅರ್ಥ. ಅದರಿಂದ ಹೊರತಾಗಲಿಕ್ಕೆ ಸಾಧ್ಯನೇ ಇಲ್ಲ, ಅದರಿಂದ ಹೊರತಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಶ್ರೀವಿದ್ಯೆಯಲ್ಲಿ ಇದು ಸಹಜವಾದ ಪ್ರವೃತ್ತಿಗಳನ್ನು ಹೇಗೆ ನಾವು ಉನ್ನತೀಕರಣ ಮಾಡಬಹುದು. ಇದನ್ನು ನೆಗೆಟ್ ಮಾಡ್ತಾ ಇಲ್ಲ ನಾವು. ಗೊತ್ತಾಯ್ತು. ತಂತ್ರ ವಿಲ್ ನಾಟ್ ನೆಗೆಟ್. ನಿಮ್ಮಲ್ಲಿ ಇಂತಹ ದೌರ್ಬಲ್ಯಗಳಿದ್ದಾವೆ, ಅದರಿಂದ ನೀವು ಆಧ್ಯಾತ್ಮ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದೇ ಇಲ್ಲ. ಅದೇ ನಾವು ಅಲ್ವಲ್ಲ, ಶ್ರೀವಿದ್ಯೆ ಹೇಳೋದೇ ಅದನ್ನಲ್ವಾ, ನಿಮಗೆ ಮೋಕ್ಷವೂ ಇದೆ, ಭೋಗವೂ ಇದೆ. ಭೋಗವೂ ಇದೆ. ಹಾಗಾಗಿ ಈ 4 ಪ್ರವೃತ್ತಿಗಳು ಭೋಗದ ಕಡೆಗೆ ತಿರುಗಿರುವಂಥದ್ದೇ
ಆಯಿತಾ. ಅದಕ್ಕೆ ಮೋಕ್ಷವನ್ನು ಅಪಮಾರ್ಗ ಅಂತ ಕರೆದ್ರು. ಅಂದರೆ ಈ 4ಕ್ಕೆ ಸೇರಿದಲ್ಲ ಅದು. ಒಟ್ಟಿನಲ್ಲಿ ಏನು ಅದು ನಿಮಗೆ ಸಿಗತ್ತೆ, ಇದರ ಮೂಲಕ ಹೋಗಬಹುದು ಅಂತ ಹೇಳಿ ಅಂತ. ಹಾಗಾಗಿ ಈ ಒಂದು ಆಹಾರ ನಿದ್ರಾ ಭಯ ಮೈಥುನಗಳೇನಿದೆ ಅದು ಶ್ರೀವಿದ್ಯೆಯಲ್ಲಿ ಭಗವತಿಯ ಲೀಲೆಗೋಸ್ಕರವೇ ಮನುಷ್ಯನ ಶರೀರದಲ್ಲಿ ಇಟ್ಟು ಕಳಿಸಿರುವಂತಹ 4 ಆಟಿಕೆಗಳು, ಟಾಯ್ಸ್ ಅಂಥೇಳಿ. ಅದರಿಂದ ಇದನ್ನೇ ನೀವು ಬಳಸ್ಕೊಂಡು ತಂತ್ರ ಸಾಧನೆಯ ಮೂಲಕ ಅಂತಹ ಭಗವತಿಯ ಸಾಕ್ಷಾತ್ಕಾರವನ್ನು ಮಾಡ್ಬೋದು. ಹಾಗಾಗಿ ಭೋಗದಲ್ಲಿ ನೀವು ಜೀವನವನ್ನು ಉತ್ಕೃಷ್ಟವಾದ ಮಟ್ಟದಲ್ಲಿ ಹೇಗೆ ಅನುಭವಿಸಬಹುದು ಅನ್ನುವ ಕಲೆಯನ್ನು ಕಲಿಸಿಕೊಡುತ್ತೆ ಶ್ರೀವಿದ್ಯಾ ಅಂಥೇಳಿ. ಸ್ವಾಮಿರಾಮ ಒಂದು ಮಾತು ಹೇಳ್ತಾರೆ, ಇನ್ನೂ ಸರಳವಾಗಿ. ನಾನು ಹೇಳಿದ್ದು ಕಾಂಪ್ಲೆಕ್ಸ್ ಆಯಿತು. ಸ್ವಾಮಿರಾಮ ಹೇಳ್ತಾರೆ, ಇಡೀ ಜಗತ್ತನ್ನು ಭಗವತಿ ಸೃಷ್ಟಿ ಮಾಡಿರೋದು, ಅವಳೇ ಜಗತ್ತು ಸೃಷ್ಟಿ ಮಾಡಿರೋದೆ ನನ್ನ ಮಕ್ಕಳೆಲ್ಲರೂ ಆನಂದವಾಗಿ ಆನಂದನ ಅನುಭವಿಸ್ಕೊಂಡು ಭೋಗದಲ್ಲಿ ಇರಲಿ ಅಂತಲೇ ಮಾಡಿರೋದು. ಹಾಗಾಗಿ ಇದನ್ನ ವಿಮುಖವಾಗಬೇಕು ಅಂತ ಅವಳು ಎಂದೂ ಹೇಳಲ್ಲ. ಅದರ ಅರ್ಥ ಏನಂದ್ರೆ ಶಾಪ ಕೊಡಲ್ಲ ದೇವರು ಅಂತ. ಶಾಪ ಇಲ್ವೇ ಇಲ್ಲ ಅಂತ. ಶಾಪ ಇಲ್ಲ, ಇಲ್ಲ ಶಾಪ ಇಲ್ಲ, ಶಾಪ ಇಲ್ಲ, ದೇವರಿಗೆ ಕೋಪ ಬಂತು ಇಲ್ಲ ಕಾನ್ಸೆಪ್ಟ್. ಯಾರಾದರೂ ಹಾಗೆ ಅಂತ ಹೇಳಿದರೆ ಅದು ಅವರ ಮಾನಸಿಕ ದೌರ್ಬಲ್ಯದ ಸ್ಥಿತಿ ಅಂತ. ಭಗವಂತನ ಅಸ್ತಿತ್ವ ಅಂದರೆ ಪ್ರೀತಿ, ಪ್ರೇಮ, ಅತ್ಯುನ್ನತ ಸ್ಥಿತಿ ಅಂತ ಹೇಳಿ ಅಂತ. ಹಾಗಾಗಿ ಸ್ವಾಮಿರಾಮ ಅವರು ಏನು ಹೇಳ್ತಾರೆ, ಈ ಇಡೀ ಜಗತ್ತು ನಿನಗೆ ಅನುಭವಿಸಿ ಆನಂದ ಪಡೋಕ್ಕೆ ಇರೋದು. ಅರೆ ನಿನ್ನ ಪ್ರಾಬ್ಲಮ್ ಏನು ಅಂತಂದರೆ, ನಿನಗೆ ಅನುಭವಿಸೋದು ಭೋಗವನ್ನು ಯಾವ ರೀತಿ ಅನುಭವಿಸ್ಬೇಕು ಅಂತ ನಿನಗೆ ಗೊತ್ತಿಲ್ಲದೆ ಇರೋದ್ರಿಂದ ನೀನು ಅದನ್ನು ಇಂಟೆಲಿಜೆನ್ಸ್ ಅಂತ ಬದಲಾಯಿಸ್ಕೊಳ್ತೀಯ. ಗೀಳು, ಯಾವುದೋ ಒಂಥರದ್ದು ಗೀಳನ್ನಾಗಿ. ಇದರ ಮಿಡ್ಲಲ್ಲಿ ಒಂದು ಕೇಳ್ಬಿಡ್ತೀನಿ. ನಮಗೆ ಸಾಧಾರಣವಾಗಿ ದೇವರ ಪ್ರತ್ಯಕ್ಷ ಆದಾಗ ಒಂದು ಮಾತು ಹೇಳ್ತಾರೆ, ಭಯ ಪಡಬೇಡ ನಾನಿದ್ದೇನೆ ಅಂತ. ಭಯ ಪಡಬಾರ್ದು ಅಂತ ಹೇಳ್ತಾ ಇರೋದು. ಅದು ನೀನು ಯಾವುದಕ್ಕೂ ಭಯ ಪಡಬೇಡ ನಾನಿದ್ದೀನಿ ಅಂದರೆ ಯಾವ ಭಯ ಅದು? ಆಹಾರ ನಿದ್ರಾ ಭಯ ಮೈಥುನ. ಯಾವುದರ ಭಯ? ನನಗೆ ಸಾವಿನ ಭಯ, ನಾನು ಇಲ್ಲವಾಗುವ ಭಯ, ನಾನು ಅನ್ನೋದನ್ನು ಕಳ್ಕೊಳ್ಳುವಂತಹ ಭಯ. ಆ ಭಯವನ್ನು ನಾನೇ ನಿವೃತ್ತಿ ಮಾಡ್ತೀನಿ, ನೀನು ಭಯ ಪಡಬೇಡ ಅಂತ. ಆಯಿತಾ? ಹಾಗಾಗಿ ಶ್ರೀವಿದ್ಯೆ ನಿಮಗೆ ಇದೇ ಆಹಾರ ನಿದ್ರಾ ಭಯ ಮೈಥುನವನ್ನು ಮಾಡರೇಟಾಗಿ ಇಟ್ಕೊಂಡು ಇದನ್ನೇ ಬಳಸಿಕೊಂಡು, ತಂತ್ರ ಸಾಧನ ಅಂದರೆ ನಿನ್ನ ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿ ಬದಲಾಯಿಸ್ಕೊಂಡು ನೀನು ನರನಿಂದ ನಾರಾಯಣ ಆಗೋದು ಹೇಗೆ ಅಂತ ಕಲಿಸ್ಕೊಡುತ್ತೆ. ಹಾಗೆ ಕೆಲವ್ರು ಕೇಳ್ತಾರೆ, ನಮಗೇನು ಕ್ವಾಲಿಫಿಕೇಷನ್ ಬೇಕು ಶ್ರೀವಿದ್ಯೆಗೆ ಬರೋದಕ್ಕೆ ಅಂತ. ಏನೂ ಇಲ್ಲ, ನಿಮಗೆ ಶ್ರೀವಿದ್ಯೆಗೆ ಬರಬೇಕು ಅಂತ ಮನಸ್ಸಿದ್ರೆ ಸಾಕು, ಬನ್ನಿಯಪ್ಪ. ನಾನು ಕೊಡುವ ಮಂತ್ರಗಳು ಮತ್ತು ಪರಂಪರೆಗೆ ನಿಮ್ಮನ್ನು ಕನೆಕ್ಟ್ ಮಾಡುವಂತಹ ಶ್ರೀವಿದ್ಯಾ ಕ್ರಮದಲ್ಲಿ ಅದೆಲ್ಲವೂ ಆಹಾರ ನಿದ್ರೆ ಭಯ ಮೈಥುನಗಳೆಲ್ಲವೂ ಹೇಗೆ ಸಬ್ಲಿಮೇಟ್ ಆಗ್ತದೆ ಅನ್ನೋದನ್ನು ನೀವೇ ಚಕಿತವಾಗಿ ನೋಡ್ತೀರಾ. ಇದಕ್ಕಿಂತ ಸರಳವಾಗಿ ಏನಾದ್ರು ಹೇಳಲಿಕ್ಕೆ ಸಾಧ್ಯವಾ?